ಸರ್, ನಮ್ಮ ಹೊಸಕೋಟೆ ತಾಲೂಕು ದೇವನಗೊಂದಿ ಗ್ರಾಮ, ಸರ್ವೆ ನಂಬರ್ 217/1. ಈ ಜಾಗ ತಿಮ್ಮಕ್ಕ ಅನ್ನೋರಿಗೆ ಈ ಸರ್ವೆ ನಂಬರಲ್ಲಿ ಮಂಜೂರಾಗುತ್ತೆ ಸರ್. ತಿಮ್ಮಕ್ಕ ಅನ್ನೋರಿಗೆ ಮಂಜೂರಾಗುತ್ತೆ. ಅದ್ರ ಜೊತೆಗೆ ಒಂದು 7 ಜನಕ್ಕೆ ಈ ಜಾಗ ಮಂಜೂರಾಗುತ್ತೆ. ಮೂಲ ರೈತರು ಇವ್ರ ಜಾಗನ ಏನು ಮಾಡ್ತಾರೆ, ಇವರ ಒಂದು ಅಸಹಾಯಕತೆ ನೋಡಿಕೊಂಡು ಸ್ವಲ್ಪ ಇವರು ಬಡವರಾಗಿರೋದನ್ನ ಮತ್ತು ಆ ಜಮೀನುಗಳು ಸ್ವಲ್ಪ ತಕರಾರಿರೋದನ್ನ ಇಂಥದ್ದನ್ನೆಲ್ಲ ನೋಡಿಕೊಂಡು ಸುರೇಂದ್ರ ರೆಡ್ಡಿ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಕೇವಲ 1 ಗುಂಟೆ 4,04,500 ಲಕ್ಷಕ್ಕೆ ಇವ್ರ ಕಡೆಯಿಂದ ಪರ್ಚೇಸ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಒಂದು ಮ್ಯಾನ್ಯುವಲ್ ಅಗ್ರಿಮೆಂಟ್ ಹಾಕ್ಕೊಂಡು ಈ ಕಡೆ ಅದಕ್ಕಿಂತ ತುಂಬ ಜಾಸ್ತಿ ಕಡಿಮೆ ದುಡ್ಡು ಕೊಟ್ಟು ಇಲ್ಲಿರೋಂಥ ಈ ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಹೇಳ್ತೀವಿ, ಕೋರ್ಟಲ್ಲಿ ಅವ್ರು ಏನು ಮಾಡಿದ್ದಾರೆ, ಇವರಿಗೆ ಆಗಿರೋಂಥ ಅನ್ಯಾಯ. ಯಾಕಂದರೆ ಈ ಜಾಗದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋಂಥ ಜಮೀನನ್ನು ಕೇವಲ 4 ಲಕ್ಷ ಕೊಟ್ಬಿಟ್ಟು ಇವ್ರಿಗೆ ಅನ್ಯಾಯ ಮಾಡೋಂಥದ್ದು. ಇವಾಗ ನಾವು ಮಾತಾಡ್ತಾ ಇರೋಂಥದ್ದು ಬರೀ ತಿಮ್ಮಕ್ಕ ಅನ್ನೋರ ವಿಚಾರ ಅಷ್ಟೇ. ಅವರ ಕುಟುಂಬಕ್ಕೆ ಅನ್ಯಾಯ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ಸುರೇಂದ್ರ ರೆಡ್ಡಿ ಅನ್ನೋರ ಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರು ಅಸಹಾಯಕವಾಗಿರೋಂಥ ದಲಿತ ಕುಟುಂಬಗಳನ್ನ ನೋಡಿಕೊಂಡು ಅವ್ರಿಗೆ ವಂಚನೆ ಮಾಡ್ತಾ ಇರೋದಕ್ಕೆ ಸಂಬಂಧಪಟ್ಟಂಗೆ ಆ ವ್ಯಕ್ತಿ ಮೇಲೆ ಪ್ರಕರಣ ದಾಖಲು ಮಾಡಿ ಆ ವ್ಯಕ್ತಿ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು. ಮತ್ತು ದಲಿತರಿಗೆ ವಂಚನೆ ಮಾಡ್ತಾ ಇರೋದ್ರಿಂದ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಆ ವ್ಯಕ್ತಿ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಏನು ಈ ಜಮೀನಿಗೆ ಸಂಬಂಧಪಟ್ಟಂಗೆ ಇವ್ರಿಗಾಗಿರೋಂಥ ಅನ್ಯಾಯಕ್ಕೆ ಸಂಬಂಧಪಟ್ಟಂಗೆ ಈ ಕೂಡಲೇ ಅಧಿಕಾರಿಗಳು ಈ ಸಮಸ್ಯೆನ ಇತ್ಯರ್ಥ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇವ್ರ ವಿಚಾರಗೆ ಇವ್ರ ಕುಟುಂಬಸ್ಥರೆಲ್ಲ ಸೇರಿಕೊಂಡು ತಾಲೂಕು ಕಚೇರಿಯಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ. ಸುರೇಂದ್ರ ರೆಡ್ಡಿ ಅನ್ನೋರ ಮೇಲೆ ಕ್ರಮ ಆಗ್ಬೇಕು ಸರ್. ಥ್ಯಾಂಕ್ ಯು. ಬಿಲ್ಡ್ರೇ ಇದೇ ಥರ ರಿಯಲ್ ಎಸ್ಟೇಟು. ಈಗ 1 ಗುಂಟೆ 4 ಲಕ್ಷ ಅಂದರೆ ನಮ್ಮ ಕೋಲಾರಲ್ಲೇ ಸಿಗಲ್ಲ. ಕಟ್ಟ ಕಡೆಯ ವಿಲೇಜ್ ಅಂದರೆ ಈ ಏರಿಯಾ ಹೊಸಕೋಟೆಯಲ್ಲಿ ಕಟ್ಟ ಕಡೆಯ ವಿಲೇಜಲ್ಲಿ ಕೂಡ 1 ಗುಂಟೆ 4 ಲಕ್ಷಕ್ಕೆ ಸಿಗೋದೇ ಇಲ್ಲ. ಅಂಥದ್ದು ಪಾಪ ಇವ್ರಿಗೆ ಅನ್ಯಾಯ ಮಾಡಿರೋದಲ್ಲ. 1 ಗುಂಟೆ 4 ಲಕ್ಷಕ್ಕೆ ತಗೊಂಡು ಅಲ್ವಾ.